ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 23ನೇ ಪ್ರಶ್ನೆ. ಫುಟ್ಬಾಲ್ ಆಟದಲ್ಲಿ ಗೋಲ್ ಕೀಪರ್ ಚೆಂಡನ್ನು ಗೋಲಿನತ್ತ ಹೊಡೆದ ನಂತರ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆಯುತ್ತಾನೆ. ಇದು ಗೋಲ್ ಕೀಪರ್ಗೆ ಅಂತ ಕೇಳಿದ್ದಾರೆ. ಫುಟ್ಬಾಲ್ ಆಟವನ್ನ ನೋಡ್ತಾ ಇದ್ರೆ ನೀವು, ಗೋಲ್ ಕೀಪರ್ ಚೆಂಡನ್ನ ಗೋಲಿನತ್ತ ಹೊಡೆದ ನಂತರ ತನ್ನ ಕೈಗಳನ್ನ ಹಿಂದಕ್ಕೆ ಎಳಿತಾನೆ. ಇದು ಗೋಲ್ ಕೀಪರ್ಗೆ ಆಪ್ಷನ್ ಎ ಸಂವೇಗದ ಬದಲಾವಣೆ ದರವನ್ನು ಹೆಚ್ಚಿಸಲು ಅನುಕೂಲಿಸುತ್ತದೆ. ಆಪ್ಷನ್ ಬಿ ಸಂವೇಗದ ಬದಲಾವಣೆಯ ದರವನ್ನು ಕಡಿಮೆ ಮಾಡಲು ಅನುಕೂಲಿಸುತ್ತದೆ. ಆಪ್ಷನ್ ಸಿ ಕೈಗಳ ಮೇಲೆ ಚೆಂಡುಗಳು ಬೀರುವ ಬಲವನ್ನ ಹೆಚ್ಚಿಸಲು ಅನುಕೂಲಿಸುತ್ತದೆ. ಆಪ್ಷನ್ ಬಿ ಚೆಂಡಿನ ಮೇಲೆ ಹೆಚ್ಚಿನ ಬಲವನ್ನು ಪ್ರಯೋಗಿಸಲು ಅನುಕೂಲಿಸುತ್ತದೆ. ಇಲ್ಲಿ ಏನಾಗುತ್ತೆ, ಇದು ನ್ಯೂಟನ್ನ 2ನೇ ನಿಯಮದ ಪ್ರಕಾರ ಇದೆ. ನಾವು ಕ್ರಿಕೆಟ್ ಇಂದ ಕಲ್ತಿದ್ವಲ್ಲ, ಕ್ಯಾಚ್ ಹಿಡಿಯುವಾಗ ಕೈಯಿಂದ ತಗೊಂಡು ಹೋಗ್ತಾರೆ, ಸೇಮ್ ಕಾನ್ಸೆಪ್ಟ್ ಇದೆ. ಇಲ್ಲಿ ಏನಂದ್ರೆ, ನ್ಯೂಟನ್ 2ನೇ ನಿಯಮದ ಪ್ರಕಾರ ಸಂವೇಗದ ಬದಲಾವಣೆಯ ದರವು ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಈಗ ಸಂವೇಗದ ಬದಲಾವಣೆಯ ದರ ಹೆಚ್ಚಾದ್ರೆ ಏನಾಗುತ್ತೆ, ಅವರ ಕೈ ಮೇಲೆ ಬಲ ಅಪ್ಲೈ ಆಗ್ತಾ ಇದೆ ಅಲ್ಲ, ಅದು ಕಡಿಮೆ ಆಗುತ್ತೆ. ಹಾಗಾಗಿ ಏಟ್ ಬೀಳುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಆ ಕಾರಣಕ್ಕಾಗಿ ಸಂವೇಗದ ಬದಲಾವಣೆಯ ದರವನ್ನ ಏನ್ ಮಾಡ್ಬೇಕು, ಹೆಚ್ಚು ಮಾಡ್ಲಿಕ್ಕೋಸ್ಕರ ಕೈಯನ್ನ ಹಿಂದ್ ತಗೊಳ್ತಾರೆ, ಸಮಯವನ್ನ ಜಾಸ್ತಿ ಕೊಡ್ತಿದ್ದಾರೆ. ಬಾಲು ಒಂದು ಸಂವೇಗದಲ್ಲಿ ಬರ್ತಾ ಇದೆ, ಅದರ ವೇಗ ಎಷ್ಟೋ ಇದೆ, ಸಂವೇಗದಲ್ಲಿ ಬರ್ತಾ ಇದೆ, ಬಂದು ಒಂದೇ ಸಲ ಅವ್ರು ಕ್ಯಾಚ್ ಹಿಡಿದ ತಕ್ಷಣ ಅಥವಾ ಅದನ್ನ ತಡೆದ ತಕ್ಷಣ ಅದರ ಸಂವೇಗ ಏನಾಗುತ್ತೆ, ಒಂದೇ ಸಲ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಸಂವೇಗದ ಬದಲಾವಣೆಯ ದರ ಏನಾಗುತ್ತೆ, ಸಂವೇಗದ ಬದಲಾವಣೆ ಅಥವಾ ಅದು ತೆಗೆದುಕೊಂಡಂತಹ ಸಮಯ ಬಹಳ ಕಡಿಮೆ ಸಮಯದಲ್ಲಿ ಸಂವೇಗ ಬದಲಾವಣೆ ಆಗ್ಬಿಟ್ರೆ ಆ ಸಮಯದಲ್ಲಿ ಬಲ ಜಾಸ್ತಿ ಪ್ರಯೋಗವಾಗುತ್ತೆ. ಆದ್ರೆ ಹೆಚ್ಚಿನ ಸಮಯವನ್ನ ತಗೊಂಡಾಗ ಬಲ ಕಡಿಮೆ ಪ್ರಯೋಗವಾಗುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಕೈಯನ್ನ ಮುಂದ್ ತಗೊಂಡೋಗಿ ಕ್ಯಾಚ್ ಹಿಡಿದ್ರೆ ಕೈಗೆ ಏಟ್ ಬೀಳುತ್ತೆ, ಸರಿಯಾಗಿ ಏಟ್ ಬೀಳುತ್ತೆ. ಕೈಯನ್ನ ಹಿಂದ್ ತಗೊಂಡ್ ಬಂದು ಕ್ಯಾಚ್ ಹಿಡಿದ್ರೆ ಕೈಗೆ ಕಡಿಮೆ ಏಟ್ ಆಗುತ್ತೆ. ಯಾಕೆಂದ್ರೆ ನಾವು ಸಮಯವನ್ನ ಕೊಡ್ತಿದೀವಿ. ನೀವು ಆರಾಮ್ಸೆ ಬಾಲ್ ಬರ್ತಾ ಇದೆ, ನೀನು ಆರಾಮ್ಸೆ ಬಂದು ಸ್ಟಾಪ್ ಆಗು, ನಾನು ಒಂದೇ ಸಲ ಸ್ಟಾಪ್ ಮಾಡಲ್ಲ. ಯಾರಾದ್ರೂ ಸಿಟ್ಟಲ್ಲಿದ್ರೆ ನಾವು ಒಂದೇ ಸಲ ಅವ್ರ ಎದುರಿಗೆ ಹೋಗಿ ನಿಂತ್ಕೊಂಡು ಅವ್ರನ್ನ ಸ್ಟಾಪ್ ಮಾಡಿದ್ರೆ ಆ ಸಿಟ್ಟು ನಿಮ್ ಮೇಲೆ ಬರುತ್ತೆ, ಅವರು ಫೋರ್ಸ್ ಇಂದ ನಿಮ್ಗೆ ಒಂದು ಬಾರಿಸಲೂಬಹುದು. ಹಾಗಾಗಿ ಅವರಿಗೆ ಟೈಮ್ ಕೊಡಬೇಕು, ಟೈಮ್ ಕೊಟ್ಟು ಕೂಲ್ ಮಾಡಬೇಕು. ಅದೇ ತರ ಇಲ್ಲಿ ಸಂವೇಗ, ಒಂದು ಬಾಲು ಒಂದು ಸಂವೇಗದಲ್ಲಿ ಬರ್ತಾ ಇದೆ, ವೇಗವಾಗಿ ಬರ್ತಾ ಇರುವಂತಹ ಬಾಲಿಗೆ ಒಂದು ಸಂವೇಗ ಇದೆ. ಈಗ ನಾನು ಅದನ್ನ ತಡಿತಾ ಇದ್ದೀನಿ ಅಂದ್ರೆ ಅದರ ಸಂವೇಗವನ್ನ ಕಮ್ಮಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಟೈಮ್ ಅನ್ನ ಜಾಸ್ತಿ ಕೊಟ್ಟಾಗ ಅದೇನಾಗುತ್ತೆ, ಬಲ ಕಡಿಮೆ ಪ್ರಯೋಗವಾಗುತ್ತೆ ಇಲ್ಲಿ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಂವೇಗದ ಬದಲಾವಣೆಯ ದರವನ್ನು ಕಡಿಮೆ ಮಾಡಲು ಅನುಕೂಲಿಸುತ್ತದೆ. ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು.